ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಟೆರಕೋಟಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ನಾನು ಟೆರಕೋಟಾ ಜ್ಯುವೆಲರಿ ಮಾಡೋಕ್ಕೆ ಯಾವ್ಯಾವ ಟೂಲ್ಸ್ ಉಪಯೋಗಿಸ್ತೀನಿ ಅಂತ. ಮೊದಲನೇದಾಗಿ ಬಂದು ಇದು ನಾನು ಅಮೆಝಾನಲ್ಲಿ ತೊಗೊಂಡೆ. ಶೇಪ್ ಕಟ್ಟರ್ ಅಂತ ಹೇಳ್ತಾರೆ. 40 ಪೀಸಸ್ ಇರುತ್ತೆ. ಇದನ್ನು ನಾನು ಅಮೆಝಾನಲ್ಲಿ ತೊಗೊಂಡೆ. ಇದು ನನಗೆ ತುಂಬಾ ಉಪಯೋಗ ಆಗುತ್ತೆ. ಯಾಕಂತ ಅಂದರೆ ಇಷ್ಟು ನೋಡಿ, ಇಷ್ಟು ಚಿಕ್ಕ ಹೋಲ್ಸ್ ಎಲ್ಲ ಮಾಡಬೇಕಾದ್ರೆ ನಮ್ಮನೇಲಿ ಇಷ್ಟು ಚಿಕ್ಕ ಹೋಲ್ಸ್ ಯಾವುದೂ ಸಿಗಲ್ಲ. ಹಾಗಾಗಿ ನಾನು ಥಿಂಕ್ ಮಾಡ್ತಾ ಇದ್ದೆ, ಇಷ್ಟು ಚಿಕ್ಕ ಹೋಲ್ಸ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಏನು ಅಂತ ಸರ್ಚ್ ಮಾಡೋ ಟೈಮಲ್ಲಿ ಅಮೆಝಾನಲ್ಲಿ ನೋಡಿದೆ, ಈ ಶೇಪ್ ಕಟ್ಟರ್ನ ನೋಡಿದೆ. ನನಗೆ ಯೂಸ್ ಆಗುತ್ತೆ ಅಂತ ತರಿಸ್ಕೊಂಡ್ಮೇಲೆ ನಂಗೆ ತುಂಬಾ ಉಪಯೋಗ ಆಯಿತು. ಇಲ್ಲಿ ನಿಮಗೆ ಯಾವ ಸೈಜ್, ಎಲ್ಲ ಸೈಜು ಕಟ್ಟರ್ಸು ಇದೆ ನೋಡಿ, ಎಲ್ಲ ಸೈಜ್ ಕಟ್ಟರ್ಸು ಎಲ್ಲ ಇದೆ. ತುಂಬ ಉಪಯೋಗ ಆಗುತ್ತೆ. ಆ್ಯಕ್ಚುಲಿ ಈ ಥರ ಇಷ್ಟು ಸೈಜ್ದೆಲ್ಲ ಸಿಗುತ್ತೆ, ಮನೇಲೇ ಸಿಗುತ್ತೆ. ಆದರೆ ಇಷ್ಟು ಚಿಕ್ಕ ಸೈಜ್ ಹೋಲ್ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಸಿಗೋದಿಲ್ಲ. ಹಾಗಾಗಿ ನನಗೆ ಇದು ತುಂಬ ಉಪಯೋಗ ಬಂತು ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ನಾವು ಪೆಂಡೆಂಟ್ ಇಂಪ್ರೆಷನ್ ಕೊಡೋ ಟೈಮಲ್ಲಿ ಈ ಥರ ಚಿಕ್ಕ ಹೋಲ್ಸ್ ಮಾಡೋಕ್ಕೆ ಉಪಯೋಗ ಬಂತು. ಆಮೇಲೆ ನಾವು ಇಂಪ್ರೆಷನ್ ಜುಮ್ಕಾ ಮಾಡಬೇಕಾದ್ರೆ, ಅದೇ ಸ್ಕೂಪಿಂಗ್ ಜುಮ್ಕಾ ಮಾಡಬೇಕಾದ್ರೆ ತುಂಬ ಉಪಯೋಗ ಬಂತು. ಫ್ರೆಂಡ್ಸ್, ಯಾರೆಲ್ಲ ಸ್ಕೂಪಿಂಗ್ ಜುಮ್ಕಾ ನೋಡಿಲ್ಲ ಒಂದ್ಸಲ ನೋಡ್ಕೊಂಡು ಬನ್ನಿ. ತುಂಬ ಈಸಿಯಾಗಿ ಸ್ಕೂಪಿಂಗ್ ಜುಮ್ಕಾ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಇದು ಮೊದಲನೇದು. ತುಂಬ ಅಂದರೆ ತುಂಬಾ ಉಪಯೋಗ ಬಂತು. ಇದು ನಾನು ಅಮೆಝಾನಲ್ಲಿ ತೊಗೊಂಡೆ. ನೆಕ್ಸ್ಟ್ ಬಂದು ಇದು ಸ್ಕೇಲು. ಈ ಸ್ಕೇಲು ಯಾಕೆ ಏನು ಯೂಸ್ ಇದೆ ಟೆರಕೋಟಾದಲ್ಲಿ ಅಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ನಾವು ಪೆಂಡೆಂಟ್ ಮಾಡಬೇಕಾದ್ರೆ ನನಗೆ ಏನಂತ ಅಂದರೆ, ಅದು ಕ್ಲೇ ಥಿಕ್ನೆಸ್ಸು ನಮಗೆ ಗೊತ್ತಾಗಬೇಕು. ಹಾಗಾಗಿ ಥಿಕ್ನೆಸ್ ಎಷ್ಟು ಇದೆ ಅನ್ನೋದು ಇಂಚ್ ಹಿಡಿಯೋಕ್ಕೆ ಈ ಸ್ಕೇಲ್ ಯೂಸ್ ಆಯಿತು. ಇಲ್ಲಿ ನೋಡಿ, ನಾವು ಕ್ಲೇ ಹಾಕ್ಕೊಂಡು ಚಪಾತಿ ಥರ ಹೊತ್ತಬೇಕಾದ್ರೆ ಈ ಟೂಲ್ ಯೂಸ್ ಆಯಿತು. ಇದು ಚಪಾತಿ ಲಟ್ಟಣಿಗೆ ಅಂತಲೂ ಅಂತೀವಿ. ಇದು ಚಪಾತಿ ಮಾಡೋಕ್ಕೆಲ್ಲ ಉಪಯೋಗಿಸ್ತೀವಿ. ಇಲ್ಲಿ ನಾನು ಮಣ್ಣನ್ನು ಲಟ್ಟಿಸ್ಬೇಕಾದ್ರೆ ನನಗೆ ತುಂಬ ಹೆಲ್ಪ್ ಮಾಡಿತು ಇದು ಲಟ್ಟಣಿಗೆ. ಮತ್ತು ಈ ಕಡೆ ಸೈಡಲ್ಲಿ ಅದರದ್ದು ಕ್ಲೇ ಸಮ ಥಿಕ್ನೆಸ್ ಬರಲಿಕ್ಕೆ ಈ 2 ಸ್ಕೇಲು ಉಪಯೋಗ ಬಂತು. ನಾವು ಪೆಂಡೆಂಟ್ ಮಾಡಬೇಕಾದ್ರೆ ತುಂಬ ಬೇಕಾಗಿರೋ ಅಂಥ ಟೂಲ್ ಇದು. ನೆಕ್ಸ್ಟ್ ಬಂದು ಇದು ಚಾಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿನ್ನೆ ನಾನು 10 kg ಕ್ಲೇ ತೋರಿಸ್ದೆ ನೋಡಿ. 10 kg ಕ್ಲೇನ ಕಟ್ ಮಾಡಿದ್ದೆ. ಆ ಕ್ಲೇ ಹಾಗೆ ಇದೆ. ವಾಶ್ ಮಾಡಿದೆ, ಆದರೆ ಇನ್ನೂ ಹೋಗಿಲ್ಲ, ಹಾಗೆ ಉಳ್ಕೊಂಡಿದೆ. ಸೊ ಇದು ಬಂದು ಚಾಕು. ಇದು ನನಗೆ ಅದು ಕ್ಲೇ ಕಟ್ ಮಾಡೋಕ್ಕೆ ತುಂಬ ಉಪಯೋಗ ಬಂತು. ಅಂದರೆ 10 kg ಇರುತ್ತಲ್ಲ, ಸೊ ಹಾಗಾಗಿ ಆ ಕ್ಲೇ ಕಟ್ ಮಾಡಲಿಕ್ಕೆ ಇದು ತುಂಬ ಉಪಯೋಗ ಬರುತ್ತೆ. ನೆಕ್ಸ್ಟ್ ಬಂದು ಇದು ಒಂದೊಂದಾಗೆ ಹೇಳ್ಕೊಂಡು ಬರ್ತೀನಿ. ಇದು ನನಗೆ ಸರ್ಫೇಸ್ ಈವನ್ ಮಾಡೋಕ್ಕೆ ತುಂಬ ಉಪಯೋಗ ಆಗುತ್ತೆ. ಆಮೇಲೆ ಜುಮ್ಕಾ ಪ್ಯಾಲೆಟ್ಟಿಂದ ಅಳತೆ ತೆಗಿಬೇಕಾದ್ರೆ ತುಂಬ ಉಪಯೋಗ ಬಂತು ಇದು. ಮತ್ತು ಸರ್ಫೇಸ್ ಈವನ್ ಮಾಡಬೇಕಾದ್ರೆ ಉಪಯೋಗ ಬಂತು. ಸೊ ಇದು ನಾನು ಉಪಯೋಗಿಸೋದು 2 ಥರದಲ್ಲಿ ಮಾತ್ರ. ಒಂದು ಸರ್ಫೇಸ್ ಈವನ್ ಮಾಡೋ ಟೈಮಲ್ಲಿ, ಇನ್ನೊಂದು ಜುಮ್ಕಾ ಮೋಲ್ಡಿಂದ ಜುಮ್ಕಾ ಅಳತೆ ತೆಗಿಯೋ ಟೈಮಲ್ಲಿ ಇದನ್ನು ಉಪಯೋಗಿಸ್ತೀನಿ. ನೆಕ್ಸ್ಟ್ ಬಂದು ಇದು ನಾನು ಇಂಪ್ರೆಷನ್ ಪೆಂಡೆಂಟ್ ಆಗಿರ್ಬೋದು ಮತ್ತು ಜುಮ್ಕಾ ಆಗಿರ್ಬೋದು ಅಂಥ ಟೈಮಲ್ಲಿ ಇದು ಇಂಪ್ರೆಷನ್ ಕೊಡೋಕ್ಕೆ ಟೂಲ್ ಯೂಸ್ ಮಾಡ್ತೀನಿ. ಆಮೇಲೆ ಒಂದು ರೀಫಿಲ್ ನೋಡ್ತಾ ಇದ್ದೀರಾ, ಇದು ಕೂಡ ಅಷ್ಟೇ. ಇವಾಗ ಇದು ನಾವು ಈ ಹೋಲ್ಸ್ ಎಲ್ಲ ಬೇಕಾದ್ರೆ ಪೆಂಡೆಂಟ್ ಮಾಡೋ ಟೈಮಲ್ಲಿ ಅಥವಾ ಜುಮ್ಕಾ ಮಾಡೋ ಟೈಮಲ್ಲಿ ಈ ರೀಫಿಲ್ ಯೂಸ್ ಮಾಡ್ತೀನಿ. ಸ್ವಲ್ಪ ಇದು ತುಂಬ ಏನಂದರೆ, ಒಂದು ಬೀಡು, ರುದ್ರಾಕ್ಷಿ ಬೀಡು.
ಈ ರುದ್ರಾಕ್ಷಿ ಬೀಡ್ ಮಾಡಬೇಕಾದ್ರೆ ಇದು ಮುಂದೆ ಇದೆ ನೋಡಿ, ಇದು ತುಂಬ ಉಪಯೋಗ ಬರುತ್ತೆ. ಯಾಕಂದರೆ ರುದ್ರಾಕ್ಷಿ ಬೀಡ್ಗೆ ತುಂಬ ಚುಚ್ಚಬೇಕಾಗುತ್ತೆ. ಆ ಟೈಮಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಈ 3 ಹೇಳಾಯಿತು. ಇದು ಬಂದು ಒಂದು ಪೆಂಡೆಂಟ್ ಮೇಲೆ ಇನ್ನೊಂದು ಪೆಂಡೆಂಟ್ ಅಂಟಿಸ್ಬೇಕಾದ್ರೆ ನಾವು ಅಲ್ಲಿ ಸ್ವಲ್ಪ ಈ ಥರ ಆ ಮೊದಲನೇ ಮಣ್ಣು ಇರುತ್ತಲ್ಲ, ಆ ಮಣ್ಣಿಗೆ ಸ್ವಲ್ಪ ನಾವು ಈ ಥರ ಸ್ಕ್ರ್ಯಾಚ್ ಮಾಡಬೇಕಾಗತ್ತೆ. ಆವಾಗ ಇದು ತುಂಬ ಉಪಯೋಗ ಬರುತ್ತೆ. ಸೊ ಇದನ್ನು ಹೇಳಾಯಿತು. ನೆಕ್ಸ್ಟ್ ಇದು ತುಂಬ ಅಂದರೆ ತುಂಬಾ ಇಷ್ಟ ನನಗೆ ಈ ಟೂಲು. ಯಾಕಂತಂದರೆ ನಾನು ಸಾಮಾನ್ಯವಾಗಿ ತುಂಬ ಆಲ್ಮೋಸ್ಟ್ ಯೂಸ್ ಮಾಡೋ ಅಂಥ ಟೂಲ್ ಅಂದರೆ ಇದು. ಯಾಕಂದರೆ ನನಗೆ ಇಂಪ್ರೆಷನ್ ಕೊಡೋಕ್ಕೆ ತುಂಬ ಅಂದರೆ ತುಂಬಾ ಸಪೋರ್ಟ್ ಮಾಡುತ್ತೆ ಇದು ಟೂಲು. ನಾನು ಇದನ್ನು ಯೂಸ್ ಮಾಡಲ್ಲ, ಇದು ಮಾತ್ರ ತುಂಬ ಎವ್ರಿ ಟೈಮ್ ಯೂಸ್ ಮಾಡ್ತೀನಿ ಇದು ಟೂಲು. ಮತ್ತು ಇದು ಬಂದು ನಾನು ಸ್ಕೂಪಿಂಗ್ ಮಾಡೋ ಟೈಮಲ್ಲಿ ಲಾಸ್ಟ್ ಟೈಮ್ ಕೂಡ ತೋರಿಸಿದ್ದೆ, ಇದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದು ತೋರಿಸ್ತೀನಿ, ಎರಡೂ ಆಲ್ಮೋಸ್ಟ್ ಆಲ್ ಸೇಮ್ ಇದೆ. ಸೊ ಸ್ಕೂಪಿಂಗ್ ಮಾಡೋ ಟೈಮಲ್ಲಿ ಇದು ತುಂಬ ಹೆಲ್ಪ್ ಮಾಡುತ್ತೆ. ಎಕ್ಸ್ಟ್ರಾ ಕ್ಲೇ ಎಲ್ಲ ರಿಮೂವ್ ಮಾಡೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಅಷ್ಟೇ. ಆಮೇಲೆ ಇದು ಕೂಡ ರುದ್ರಾಕ್ಷಿ ಬೀಡ್ ಮಾಡಬೇಕಾದ್ರೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ನಾನು ಇದಕ್ಕಿಂತ ಹೆಚ್ಚಾಗಿ ಈ ರೀಫಿಲ್ ನಿಬ್ನ ತುಂಬ ಯೂಸ್ ಮಾಡ್ತೀನಿ. ರುದ್ರಾಕ್ಷಿ ಬೀಡ್ ಮಾಡಬೇಕಾದ್ರೆ ಚುಚ್ಚಬೇಕಾದ್ರೆ ಇದು ತುಂಬ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಇದು ಏನಕ್ಕೆ ಉಪಯೋಗಿಸ್ತೀನಿ ಅಂದರೆ, ಸ್ಕೂಪಿಂಗ್ ಮಾಡಾದಮೇಲೆ ಅಂದರೆ ಎಕ್ಸ್ಟ್ರಾ ಕ್ಲೇ ರಿಮೂವ್ ಮಾಡಬೇಕಾದ್ರೆ ಆ ಒಳಗಡೆ ಇರೋ ಸರ್ಫೇಸ್ನ ಇವನ್ ಮಾಡೋಕ್ಕೆ ಅಂದರೆ ನೈಸ್ ಮಾಡಲಿಕ್ಕೆ ಈ ಬಾಲ್ಸ್ ತುಂಬ ಹೆಲ್ಪ್ ಮಾಡುತ್ತೆ. ಮೇನ್ ರೋಲ್ ಅಂತಲೇ ಹೇಳ್ಬೋದು. ಅಥವಾ ನಾವು ಕೈಯಲ್ಲೂ ಮಾಡ್ಬೋದು. ಕೈಯಲ್ಲಿ ಕೆಲವೊಂದು ಸಲ ಅಷ್ಟು ಇವನ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ನಾನು ಯಾವತ್ತೂ ಕೈಯಲ್ಲಿ ಮಾಡೇ ಇಲ್ಲ. ನಾನು ಈ ಥರ ಬಾಲ್ಸಲ್ಲೇ ನಾನು ಮಾಡೋದು. ಸ್ವಲ್ಪ ದೊಡ್ಡದು ಸ್ಕೂಪಿಂಗ್ ಜುಮ್ಕ ಆದರೆ ಈ ಬಾಲ್ ಯೂಸ್ ಮಾಡ್ತೀನಿ. ಸ್ವಲ್ಪ ಚಿಕ್ಕದಂತ ಅಂದರೆ ನೋಡಿ, ಇದು ಚಿಕ್ಕ ಜುಮ್ಕ ಸ್ಕೂಪಿಂಗ್ ಮಾಡೋ ಟೈಮಲ್ಲಿ ಇದನ್ನು ನಾನು ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಇದು ಸ್ಕೂಪಿಂಗ್ ಮಾಡಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಇದು ನಾನು ಇಂಪ್ರೆಷನ್ ಮಾಡಬೇಕಾದ್ರೆ ಈ ಥರ ಇಂಪ್ರೆಷನ್ ಕೊಡೋಕ್ಕೆ ಯೂಸ್ ಮಾಡ್ತೀನಿ. ಲಾಸ್ಟಾಗಿ ಬಂದು ಇದು ಪೆನ್. ಇದು ಏನಕ್ಕೆ ನಂಗೆ ಯೂಸ್ ಆಗುತ್ತೆ ಅಂತಂದರೆ, ಜುಮ್ಕ ಮೇಲ್ಗಡೆ ನಾವು ಯು ಪಿನ್ ಹಾಕಬೇಕಾಗತ್ತೆ. ಆ ಯು ಪಿನ್ ಹಾಕೋಕ್ಕೆ ಒಂದು ಅಂದರೆ ಕರೆಕ್ಟ್ ಸೆಂಟರ್ ಪಾಯಿಂಟ್ಗೆ ಸರ್ಕಲ್ ಮಾಡಬೇಕಾಗತ್ತೆ. ಆವಾಗ ನನಗೆ ಇದು ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಇದರಲ್ಲೂ ಕೂಡ ಇದೆ, ಶೇಪಲ್ಲೂ ಕೂಡ. ಬಟ್ ನನಗೆ ಇದಕ್ಕಿಂತ ಜಾಸ್ತಿ ಇದು ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿ ಇಂಪ್ರೆಷನ್ ಕೊಡುತ್ತೆ. ಮತ್ತು ಹಾಗೆ ಅದೇ ಯು ಪಿನ್ ಹಾಕ್ಬೇಕಾದ್ರೆ ನಾನು ಕರೆಕ್ಟಾಗಿ ಸೆಂಟರ್ ಪಾಯಿಂಟ್ ಇಟ್ಕೋಬೇಕಲ್ಲ, ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ. ಮತ್ತು ಇದು ಮುಂದೆ ಕೂಡ ನಮಗೆ ಎಲ್ಲರೂ ಚಿಕ್ಕ ಹೋಲ್ ಮಾಡಬೇಕಾದ್ರೆ ಇದು ಯೂಸ್ ಆಗುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಇದೆಲ್ಲ ತೋರಿಸಿ ಕಡೆಯದಾಗಿ ತುಂಬ ಇಂಪಾರ್ಟೆಂಟೇ ಮಾಡಿಬಿಟ್ಟೆ. ಅದೇನಂತ ಅಂದರೆ ಇದು ರೆಡ್ ಮತ್ತು ಬ್ಲೂ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಟೆರಕೋಟಾ ಜ್ಯುವೆಲ್ಲರಿಲಿ ತುಂಬ ಅಂದರೆ ತುಂಬ ಬೇಕಾಗಿರೋ ವಸ್ತುಗಳು. ಇದನ್ನು ನಾವು ನಿಕ್ರೋಮ್ ವಯರ್ ಆಗಿರ್ಬೋದು ಅಥವಾ ಗೇರ್ ವಯರ್ ಆಗಿರ್ಬೋದು ಕಟ್ ಮಾಡೋಕ್ಕೆ ತುಂಬ ಉಪಯೋಗ ಆಗುತ್ತೆ. ಇದು ನೋಸ್ ಪಿಲ್ಲರು. ಇದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಲಾಸ್ಟಲ್ಲಿ ನಾವು ನೆಕ್ಲೆಸ್ ಎಲ್ಲ ಅಸೆಂಬಲ್ ಮಾಡಾದಮೇಲೆ ಲಾಸ್ಟ್ ಎಂಡಲ್ಲಿ ನಾವು ಸ್ಟಾಪರ್ ಅಂತ ಯೂಸ್ ಮಾಡ್ತೀವಿ. ಆ ಸ್ಟಾಪರ್ನ ಈ ಥರ ಅಮುಕ್ಲಿಕ್ಕೆ ಅಂದರೆ ಅದು ಜೋಡಿಸಿರ್ತೀವಲ್ಲ ನೆಕ್ಲೆಸ್ಸು, ಆ ಪೀಸ್ ಬೀಳದೇ ಇರೋ ಥರ ನೀಟಾಗೆ ಟೈಟಾಗೆ ಸ್ಟಾಪರ್ನ ಗಟ್ಟಿಯಾಗಿ ನಿಲ್ಸೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಇದು ನಾನು ಯೂಸ್ ಮಾಡೋ ಅಂಥ ಟೂಲ್ಸ್ಗಳು. ಕಾಮನಾಗಿ ನಾನು ಟೆರಕೋಟಾ ಜ್ಯುವೆಲ್ಲರಿಗೆ ಯೂಸ್ ಮಾಡೋ ಅಂಥ ಟೂಲ್ಸ್ ಇದು.
ಸೊ ಫ್ರೆಂಡ್ಸ್, ನಾನು ಯೂಸ್ ಮಾಡೋ ಅಂಥ ಟೂಲ್ಸ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೆ ಯಾರಿಗಾರು ಟೆರಕೋಟಾ ಜ್ಯುವೆಲರಿ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ನಾನು ಆಫ್ಲೈನಲ್ಲಿ ಹೇಳ್ಕೊಡ್ತೀನಿ. ನಾನು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ಆ ನಂಬರ್ಗೆ ವಾಟ್ಸಪ್ ಮಾಡಿ ನಾನು ಪ್ರೈಸ್ ಡೀಟೇಲ್ಸ್ ಕೊಡ್ತೀನಿ, ಹಾಗೆ ಮೆಟೀರಿಯಲ್ಸ್ ಡೀಟೇಲ್ಸ್ ಕೂಡ ಕೊಡ್ತೀನಿ, ಮತ್ತು ಎಷ್ಟು ಮಂತ್ ಹೇಳ್ಕೊಡ್ತೀನಿ ಮತ್ತು ಹೇಗೆ ಹೇಳ್ಕೊಡ್ತೀನಿ ಎಲ್ಲ ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಪುಟ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.